ಭಾರತೀಯ ವಿದ್ಯಾರ್ಥಿಗಳು ವಿದೇಶಗಳಲ್ಲಿ ಶಿಕ್ಷಣದ ಅತಿಯಾದ ವೆಚ್ಚದ ಹೊರೆಯನ್ನು ಹೊರುವಂತಾಗಿರೋದು ಯಾಕೆ? ಜಾಗತಿಕ ಗುಣಮಟ್ಟದ ಉನ್ನತ ಶಿಕ್ಷಣ ವ್ಯವಸ್ಥೆಯನ್ನ ಇಲ್ಲಿ ರೂಪಿಸದೆ ಭಾರತೀಯ ವಿದ್ಯಾರ್ಥಿಗಳು ವಿದೇಶಗಳ ಕಡೆಗೆ ಮುಖ ಮಾಡಬೇಕಾಗಿರುವಾಗ ಭಾರತ ಸರ್ಕಾರದ ಈ ಮಹಾ ವೈಫಲ್ಯಕ್ಕೆ ಕಾರಣಗಳೇನು? ಕೆನಡಾ, ಇಂಗ್ಲೆಂಡ್ ಮತ್ತೆ ಆಸ್ಟ್ರೇಲಿಯಾದಂತಹ ದೇಶಗಳ ಆರ್ಥಿಕತೆಗೆ ಗಣನೀಯ ಕೊಡುಗೆ ನೀಡುವಂತಹ ಭಾರತೀಯ ವಿದ್ಯಾರ್ಥಿಗಳು ಭಾರತ ಸರ್ಕಾರದ ಸಮರ್ಪಕ ಕ್ರಮದ ಕೊರತೆಯಿಂದಾಗಿ ಜನಾಂಗೀಯತೆ ಮತ್ತು ತಾರತಮ್ಯ ನೀತಿಗಳಿಗೆ ಗುರಿಯಾಗಬೇಕಾಗಿದೆಯಾ? ವಿದೇಶಗಳಲ್ಲಿ ಅಧ್ಯಯನ ಮಾಡುವಂತಹ ಭಾರತೀಯ ವಿದ್ಯಾರ್ಥಿಗಳ ಹಕ್ಕುಗಳು ಮತ್ತು ಘನತೆಯನ್ನು ಎತ್ತಿ ಹಿಡಿಯೋದಿಕ್ಕೆ ಭಾರತ ಸರ್ಕಾರ ಏನಾದರೂ ಕ್ರಮಗಳನ್ನು ತೆಗೆದುಕೊಂಡಿದೆಯಾ? ದೇಶೀಯವಾಗಿಯೇ ಉತ್ತಮ ವಿದ್ಯಾರ್ಥಿ ವೇತನ ಅಥವಾ ಸಬ್ಸಿಡಿಗಳನ್ನು ಸರ್ಕಾರ ಯಾಕೆ ಒದಗಿಸ್ತಾ ಇಲ್ಲ? ಉನ್ನತ ಶಿಕ್ಷಣ ಪಡೆದವರಿಗೆ ಭಾರತದಲ್ಲೇ ಆಕರ್ಷಕ ಉದ್ಯೋಗ ಮತ್ತು ಸಂಶೋಧನಾ ಅವಕಾಶಗಳನ್ನು ಸೃಷ್ಟಿ ಮಾಡಿ ಪ್ರತಿಭಾ ಪಲಾಯನ ಸಮಸ್ಯೆಯನ್ನು ಸರ್ಕಾರ ಪರಿಹರಿಸಿಲ್ಲ ಯಾಕೆ? ಭಾರತೀಯ ವಿದ್ಯಾರ್ಥಿಗಳನ್ನು ಟಾರ್ಗೆಟ್ ಮಾಡುವ ತಾರತಮ್ಯದ ವೀಸಾ ನೀತಿಗಳು ಮತ್ತು ನಿಯಮಗಳ ಕುರಿತು ಹೊರ ರಾಷ್ಟ್ರಗಳೊಂದಿಗೆ ಸಂವಾದ ನಡೆಸದಿರುವಂತಹ ತನ್ನ ವಿಫಲತೆಯನ್ನು ಮೋದಿ ಸರ್ಕಾರ ಹೇಗೆ ಸಮರ್ಥನೆ ಮಾಡಿಕೊಳ್ಳುತ್ತೆ? ಶೈಕ್ಷಣಿಕ ಸುಧಾರಣೆಗಳು ಮತ್ತು ಅಂತಾರಾಷ್ಟ್ರೀಯ ವಿದ್ಯಾರ್ಥಿ ಕಲ್ಯಾಣಕ್ಕೆ ಆದ್ಯತೆ ನೀಡೋದಿಕ್ಕೆ ಮೋದಿ ಸರ್ಕಾರ ಅಸಮರ್ಥವಾಗಿರೋದು ಭಾರತೀಯ ಯುವಕರ ಕನಸುಗಳನ್ನು ನುಚ್ಚು ನೂರು ಮಾಡ್ತಾ ಇದೆಯಾ? ಭಾರಿ ದೊಡ್ಡ ಮೊತ್ತವನ್ನ ಕೊಟ್ಟು ವಿದೇಶಗಳಲ್ಲಿ ಕಲಿಯೋದಿಕ್ಕೆ ಹೋಗುವಂತ ಭಾರತೀಯ ವಿದ್ಯಾರ್ಥಿಗಳು ಅದೆಷ್ಟು ಸಮಸ್ಯೆ ಸವಾಲುಗಳನ್ನು ಎದುರಿಸ್ತಾ ಇದ್ದಾರೆ. ಹಾಗ ಅದನ್ನ ನಿಭಾಯಿಸುವಲ್ಲಿ ಮೋದಿ ಸರ್ಕಾರ ಹೇಗೆ ಸಂಪೂರ್ಣವಾಗಿ ವಿಫಲವಾಗಿದೆ ಅನ್ನೋದ್ರ ಬಗ್ಗೆನೇ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ. ಆದ್ರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಈ ವಿಡಿಯೋ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ. ವಿದೇಶಗಳಲ್ಲಿ ಕಲಿಯೋದಿಕ್ಕೆ ಹೋಗೋರಿಗೆ ಏನೇನು ಸಮಸ್ಯೆಗಳಿವೆ, ಅದಕ್ಕೆ ಸರ್ಕಾರ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮಗೇನು ಅಭಿಪ್ರಾಯ ಇದೆ ಅದನ್ನ ಕೆಳಗಡೆ ಕಮೆಂಟ್ ಮಾಡಿ. ಈ ವಿಡಿಯೋವನ್ನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ, ಹಾಗೆ ಇದರ ಲಿಂಕ್ ಅನ್ನ ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ. ಈಗ ವಿಷಯಕ್ಕೆ ಬರೋಣ. ಹಮ್ ಸಾಥ್ ಸಾಥ್ ಹೈ ಸಿನಿಮಾದಲ್ಲಿ ಸಲ್ಮಾನ್ ಖಾನ್ ವಿದೇಶದಲ್ಲಿ ಅಧ್ಯಯನ ಮಾಡಿ ಹಿಂತಿರುಗೋ ಹಾಗೆ, ಅಥವಾ ಶಾರುಖ್ ಖಾನ್ ಲಂಡನ್ ನಿಂದ MBA ಪದವಿಯನ್ನು ಪಡೆದು ಮರಳೋ ಹಾಗೆ ನಿಜ ಜೀವನದಲ್ಲೂ ಕೂಡ ವಿದೇಶದಲ್ಲಿನ ಅಧ್ಯಯನ ಈಗ ಕನಸಾಗಿ ಉಳಿದಿಲ್ಲ. ಹೊಸ ಪೀಳಿಗೆಯವರಂತೂ ಹಾರ್ವರ್ಡ್, ಎಲ್ ಅಂತ ಪ್ರತಿಷ್ಠಿತ ವಿವಿಗಳಿಂದ ಪದವಿ ಪಡಿತಾ ಇದ್ದಾರೆ. ನಂತರ ಫಾರಿನ್ ರಿಟರ್ನ್ಡ್ ಅನ್ನುವಂಥ ಒಂದು ಟ್ಯಾಗ್ ಇರುತ್ತೆ, ಅಥವಾ ಅವರು ವಿದೇಶದಲ್ಲಿನೇ ನೆಲೆಸಲೂಬಹುದು. ಇವತ್ತು ನಮ್ಮ ದೇಶದಿಂದ ಲಕ್ಷಾಂತರ ವಿದ್ಯಾರ್ಥಿಗಳು ವಿದೇಶಕ್ಕೆ ಅಧ್ಯಯನ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ಅಲ್ಲಿನ ಪದವಿ ಪಡೆಯೋದಕ್ಕೆ ಎರಡು ಪ್ರಮುಖ ಕಾರಣಗಳಿವೆ. ಒಂದು, ಅಲ್ಲಿಂದ ಉತ್ತಮ ಪದವಿಯನ್ನು ಪಡೆದು ಭಾರತಕ್ಕೆ ಹಿಂದಿರುಗಿ ಉತ್ತಮ ಉದ್ಯೋಗವನ್ನು ಪಡಿಬಹುದು. ಎರಡನೇದಾಗಿ, ಬಹುಶಃ ಸಾಮಾನ್ಯ ಅಂಶವಾಗಿರೋದು ಅಂತಂದ್ರೆ ವಿದೇಶದಲ್ಲಿ ನೆಲೆಸುವಂಥ ಬಯಕೆ. ಆ ಪದವಿಯ ಸಹಾಯದಿಂದ ಉತ್ತಮ ಅವಕಾಶಗಳು ಜಾಗತಿಕ ಮಟ್ಟದಲ್ಲಿ ಸಿಗ್ತವೆ, ಹೇರಳ ಹಣವನ್ನು ಕೂಡ ಗಳಿಸಬಹುದು. ಸರ್ಕಾರದ ಅಂಕಿಅಂಶಗಳ ಪ್ರಕಾರ 13 ಲಕ್ಷ ಭಾರತೀಯ ವಿದ್ಯಾರ್ಥಿಗಳು ವಿದೇಶಿ ವಿಶ್ವವಿದ್ಯಾಲಯಗಳಲ್ಲಿ ಅಧ್ಯಯನವನ್ನು ಮಾಡ್ತಾ ಇದ್ದಾರೆ. ಚೀನಾ, ಜಾರ್ಜಿಯಾ, ಉಜ್ಬೇಕಿಸ್ತಾನ್, ಫಿಲಿಪೈನ್ ಮತ್ತಿತರ ದೇಶಗಳಲ್ಲಿ ಸಾವಿರಾರು ಭಾರತೀಯ ವಿದ್ಯಾರ್ಥಿಗಳು ಅಧ್ಯಯನ ಮಾಡ್ತಾ ಇದ್ದಾರೆ. ಆದರೆ ಈಗ ಉತ್ತಮ ಜಾಗತಿಕ ವಿಶ್ವವಿದ್ಯಾಲಯದಿಂದ ಪದವಿ ಪಡೆಯುವಂಥ ಗುರಿ ಭಾರತೀಯ ವಿದ್ಯಾರ್ಥಿಗಳಿಗೆ ಬರೀ ಕನಸಾಗ್ತಾ ಇದೆ. ಇದಕ್ಕೆ ಪ್ರಮುಖ ಕಾರಣ ಅಂತಂದ್ರೆ ಜಾಗತಿಕ ರಾಜಕೀಯದಲ್ಲಿನ ತ್ವರಿತ ಬದಲಾವಣೆ. ಅಂದ್ರೆ ಉದಾಹರಣೆಗೆ ಈಗ ಅಮೆರಿಕ 3.3 ಲಕ್ಷ ಭಾರತೀಯ ವಿದ್ಯಾರ್ಥಿಗಳು ಅಮೆರಿಕನ್ ವಿಶ್ವವಿದ್ಯಾಲಯಗಳಲ್ಲಿ ಅಧ್ಯಯನವನ್ನು ಮಾಡ್ತಾ ಇದ್ದಾರೆ. ನಮ್ಮ ರಾಜಕೀಯ ನಾಯಕರು ಮತ್ತು ಕ್ಯಾಬಿನೆಟ್ ಮಂತ್ರಿಗಳ ಮಕ್ಕಳು ಅಮೆರಿಕನ್ ವಿಶ್ವವಿದ್ಯಾಲಯಗಳಲ್ಲಿ ಅಧ್ಯಯನವನ್ನು ಮಾಡ್ತಾ ಇದ್ದಾರೆ ಅಥವಾ ಅಧ್ಯಯನ ಮಾಡಿದ್ದಾರೆ. ಅಮೆರಿಕಕ್ಕೆ ವಿದ್ಯಾರ್ಥಿಗಳನ್ನು ಕಳಿಸುವಲ್ಲಿ ನಾವು ಚೀನಾವನ್ನೇ ಹಿಂದಿಕ್ಕಿದ್ದೀವಿ. ಆದರೆ H1B ವೀಸಾ ವರ್ಗದವ್ರ ಮಕ್ಕಳು ಇವತ್ತಿಗೂ ಅಮೆರಿಕ ಪ್ರಜೆಗಳಾಗೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳೋ ಮೂಲಕ ಅದರ ಬಳಕೆದಾರರನ್ನೇ ಟ್ರಂಪ್ ಆಡ್ಕೊಳ್ತಾ ಇದ್ದಾರೆ. ಅಂದರೆ ತಮ್ಮ ಜೀವನದುದ್ದಕ್ಕೂ ಗ್ರೀನ್ ಕಾರ್ಡ್ ಬಗ್ಗೆ ಕನಸು ಕಾಣುವವರ ಮಕ್ಕಳು ಭಾರತಕ್ಕೆ ಹಿಂದಿರುಗಬೇಕಾಗತ್ತೆ ಅನ್ನುವಂಥ ಬೆದರಿಕೆ ಟ್ರಂಪ್ ನಿಲುವಿನಲ್ಲಿದೆ. ಇವತ್ತು H1B ವೀಸಾ ಹೊಂದಿರುವವರೊಂದಿಗೆ ನಡೀತಾ ಇರುವಂಥ ಒಂದು ತಮಾಷೆನೇ ಕೆಲ ಸಮಯದಿಂದ ವಿದ್ಯಾರ್ಥಿಗಳೊಂದಿಗೆ ನಡೀತಾ ಇದೆ. ಕೆನಡಾ, ಅಮೆರಿಕ, ಆಸ್ಟ್ರೇಲಿಯಾ, ಇಂಗ್ಲೆಂಡ್ ಮುಂತಾದ ದೇಶಗಳು ನಮ್ಮ ವಿದ್ಯಾರ್ಥಿಗಳ ಮೇಲಿನ ನಿರ್ಬಂಧಗಳನ್ನು ನಿರಂತರವಾಗಿ ಹೆಚ್ಚಿಸ್ತಾ ಇವೆ. ಪ್ರಪಂಚದ ಎಲ್ಲ ಅಭಿವೃದ್ಧಿ ಹೊಂದಿದಂತಹ ದೇಶಗಳಲ್ಲಿ ಆರ್ಥಿಕ ಮತ್ತು ಸಾಮಾಜಿಕ ಅಶಾಂತಿ ತಲೆದೂರ್ತಾ ಇದ್ದು ಅದಕ್ಕೆ ವಲಸಿಗರನ್ನೇ ದೂಷಿಸೋದು ನಡೆಯುತ್ತೆ. ಮತ್ತೆ ಆ ದೇಶಗಳಲ್ಲಿ ಆಗ್ತಾ ಇರುವಂಥ ಎಲ್ಲ ಕೆಟ್ಟದಕ್ಕೂ ವಲಸಿಗರನ್ನ ಹೊಣೆಗಾರರನ್ನಾಗಿ ಮಾಡಲಾಗ್ತಾ ಇದೆ. ಈ ವಲಸಿಗ ಜನಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳ ಪಾಲು ಕೂಡ ಬಹಳನೇ ದೊಡ್ಡದಿದೆ. ಹಾಗಾದ್ರೆ ಪಶ್ಚಿಮದಲ್ಲಿನ ಉನ್ನತ ಶಿಕ್ಷಣದ ಗುರಿ ಭಾರತೀಯ ವಿದ್ಯಾರ್ಥಿಗಳಿಗೆ ಕೇವಲ ಕನಸಾಗಿ ಉಳಿತಾ ಇದೆಯಾ? ಪಾಶ್ಚಿಮಾತ್ಯ ಜಗತ್ತಿನಲ್ಲಿ ಭಾರತೀಯರು ಮತ್ತು ಭಾರತೀಯ ವಿದ್ಯಾರ್ಥಿಗಳ ಮೇಲಿನ ಗೌರವ ಇದ್ದಕ್ಕಿದ್ದ ಹಾಗೆ ಯಾಕೆ ಇಲ್ಲವಾಯಿತು? ವಿದೇಶಿ ವಿಶ್ವವಿದ್ಯಾಲಯಗಳು ನಿಜವಾಗಿಯೂ ಭಾರತೀಯ ವಿದ್ಯಾರ್ಥಿಗಳ ಪಾಲಿಗೆ ಬಾಗಿಲನ್ನು ಮುಚ್ತಾ ಇದೆಯಾ? ಭಾರತೀಯ ವಿದ್ಯಾರ್ಥಿಗಳ ವಿರುದ್ಧ ತಾರತಮ್ಯ ಮಾಡಲಾಗ್ತಾ ಇದೆಯಾ? ಮುಂದಿನ ಪೀಳಿಗೆಗೆ ವಿದೇಶಿ ಮಾನ್ಯತೆ ಸಿಗುವಲ್ಲಿ ತೊಂದರೆಯಾಗದಂತೆ ನೋಡ್ಕೊಳ್ಳೋದಕ್ಕೆ ಏನು ಮಾಡಬಹುದು? ಭಾರತೀಯ ವಿದ್ಯಾರ್ಥಿಗಳಿಗೆ ಸುಲಭ ಮತ್ತು ಲಾಭದಾಯಕ ಆಯ್ಕೆಯಾಗಿದ್ದಂಥ ಕೆನಡಾ ವಿಷಯವಾಗಿಯೂ ಕೂಡ ಕೆಟ್ಟ ದಿನಗಳು ಈಗ ಪ್ರಾರಂಭ ಆಗಿವೆ. ಆರ್ಥಿಕತೆ ಬಿಗಿಯಾಗಿದೆ, ವಸತಿ ಬಿಕ್ಕಟ್ಟು ಹೆಚ್ಚಾಗ್ತಾ ಇದೆ. ಅಲ್ಲದೆ ಖಾಲಿಸ್ತಾನಿ ಪ್ರತ್ಯೇಕತಾವಾದಿಗಳ ಕಾರಣದಿಂದ ಕೂಡ ಈ ಉದ್ವಿಗ್ನತೆ ತಲೆದೂರಿದೆ.
ಸಾಮಾಜಿಕ ಮಾಧ್ಯಮದಲ್ಲಿ ಭಾರತೀಯರ ವಿರುದ್ಧ ಹಿಂದೆ ಯಾವತ್ತೂ ನೋಡಿರದ ಪೋಸ್ಟ್ಗಳು ಈಗ ಕಾಣಿಸ್ತಾ ಇವೆ. ಪ್ರಧಾನಿ ಟ್ರೂಡೋ ರಾಜೀನಾಮೆಯನ್ನು ನೀಡಿದ್ದಾರೆ. ಆದರೆ ಹೊಸ ನಿಯಮಗಳ ನಂತರ ವಿದ್ಯಾರ್ಥಿ ವೀಸಾ ಅನುಮೋದನೆಗಳು 30% - 40% ಕುಸಿದಿವೆ. ವೀಸಾ ಮತ್ತೆ ದಾಖಲಾತಿ ವಂಚನೆಗಾಗಿ ಅನೇಕ ವಿದ್ಯಾರ್ಥಿಗಳು ಗಡೀಪಾರು ಕ್ರಮವನ್ನು ಎದುರಿಸ್ತಾ ಇದ್ದಾರೆ. ಕೆನಡಾದಲ್ಲಿ ಸ್ಥಳೀಯ ಜನಸಂಖ್ಯೆಯೊಂದಿಗೆ ವಿದ್ಯಾರ್ಥಿಗಳ ಒತ್ತಡ ಹೆಚ್ಚಾಗ್ತಾ ಇದೆ. ಇಂಗ್ಲೆಂಡ್ನಲ್ಲಿ ಹೊಸ ವೀಸಾ ನಿರ್ಬಂಧಗಳು ಜಾರಿಯಾಗ್ತಾ ಇವೆ. ವಿದ್ಯಾರ್ಥಿಗಳ ಒಳಹರಿವನ್ನು ನಿಲ್ಲಿಸೋದಕ್ಕೆ ಪೋಸ್ಟ್ ಸ್ಟಡಿ ವರ್ಕ್ ವೀಸಾ ನಿಯಮವನ್ನು ಬದಲಾಯಿಸಲಾಗಿದೆ. PhD ಮತ್ತು ಸ್ನಾತಕೋತ್ತರ ಸಂಶೋಧನಾ ವಿದ್ಯಾರ್ಥಿಗಳನ್ನು ಹೊರತುಪಡಿಸಿ ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳಿಗೆ ಅವಲಂಬಿತ ವೀಸಾ ಅಂದರೆ ಕುಟುಂಬ ವೀಸಾವನ್ನು ಕೊಡಲಾಗೋದಿಲ್ಲ ಅಂತ ಸರ್ಕಾರ ಸ್ಪಷ್ಟಪಡಿಸಿದೆ. ಹೀಗಾಗಿ ಉದ್ಯೋಗ ಇದ್ದಾಗ ಮಾತ್ರ ಕೆಲಸದ ವೀಸಾ ಸಿಗುತ್ತೆ. ಆಸ್ಟ್ರೇಲಿಯಾ ಕೂಡ ವಿದೇಶಿ ವಿದ್ಯಾರ್ಥಿಗಳ ಮೇಲೆ ಮಿತಿಯನ್ನು ಹೇರಿದೆ. ಅದು ಅಲ್ಲಿ ಅಧ್ಯಯನ ಮಾಡೋದನ್ನು ಹೆಚ್ಚು ಕಷ್ಟಕರ ಮತ್ತು ದುಬಾರಿಯಾಗಿಸಿದೆ. ವೀಸಾ ಶುಲ್ಕವನ್ನು $1,600 ಆಸ್ಟ್ರೇಲಿಯನ್ ಡಾಲರ್ಗಳಿಗೆ ದ್ವಿಗುಣಗೊಳಿಸಲಾಗಿದೆ. ಈ ಹಿಂದೆ ಅನಿರ್ದಿಷ್ಟವಾಗಿ ಅಲ್ಲಿಯೇ ಉಳಿದು ಕೆಲಸ ಮಾಡೋದಕ್ಕೆ ಅವಕಾಶವನ್ನು ಒದಗಿಸ್ತಾ ಇದ್ದಂಥ ಲೋಪದೋಷಗಳನ್ನೆಲ್ಲ ಸರಿಪಡಿಸಿ ಈಗ ಕಠಿಣಗೊಳಿಸಲಾಗಿದೆ. ಜೊತೆಗೇನೆ ಇಂಗ್ಲಿಷ್ ಭಾಷೆಯ ಅವಶ್ಯಕತೆಯನ್ನು ಹೆಚ್ಚಿಸಲಾಗಿದೆ. ವರ್ಷಗಳಿಂದ ಭಾರತೀಯ ವಿದ್ಯಾರ್ಥಿಗಳು ಉತ್ತಮ ಅವಕಾಶಗಳು, ಅಭಿವೃದ್ಧಿ ಹೊಂದುತ್ತಾ ಇರುವಂತಹ ವಿದೇಶಿ ಉದ್ಯೋಗ ಮಾರುಕಟ್ಟೆ, ಹೆಚ್ಚಿನ ವೃತ್ತಿ ಆಯ್ಕೆಗಳು, ಸಾಂಸ್ಕೃತಿಕ ಮಾನ್ಯತೆ, ಉತ್ತಮ ಜೀವನ ಮಟ್ಟಕ್ಕಾಗಿ ಪಾಶ್ಚಿಮಾತ್ಯ ವಿವಿಗಳಲ್ಲಿ ಪ್ರವೇಶವನ್ನು ಪಡಿತಾ ಇದ್ದಾರೆ. ಇದಕ್ಕೆ ಹಲವು ಕಾರಣಗಳಿವೆ. ಭಾರತೀಯ ವಿದ್ಯಾರ್ಥಿಗಳು ಈಗ ವಿದೇಶಿ ವಿವಿಗಳಲ್ಲಿ ಪದವಿ ಅಧ್ಯಯನಕ್ಕಾಗಿ ಹೆಚ್ಚಿನ ಅವಕಾಶಗಳನ್ನು ಹುಡುಕ್ತಾ ಇದ್ದಾರೆ. ಮೊದಲು ಸ್ನಾತಕೋತ್ತರ ಪದವಿಗಾಗಿ ಹುಡುಕ್ತಾ ಇದ್ರು, ಆದರೆ ಈಗ ಜರ್ಮನಿ, ಫ್ರಾನ್ಸ್, ನ್ಯೂಜಿಲ್ಯಾಂಡ್, ನೆದರ್ಲ್ಯಾಂಡ್ಸ್ನಲ್ಲಿ ಪದವಿ ಅಧ್ಯಯನಕ್ಕಾಗಿ ಅರ್ಜಿ ಹಾಕ್ತಾ ಇದ್ದಾರೆ. ಒಂದು ವರದಿಯ ಪ್ರಕಾರ ವಿದೇಶಿ ವಿಶ್ವವಿದ್ಯಾಲಯಗಳಲ್ಲಿ ಅಧ್ಯಯನ ಮಾಡ್ತಾ ಇರುವಂಥ ಸುಮಾರು 70% ಭಾರತೀಯ ವಿದ್ಯಾರ್ಥಿಗಳು STEM ಕ್ಷೇತ್ರದಲ್ಲಿ ದಾಖಲಾಗಿದ್ದಾರೆ. STEM ಅಂತಂದರೆ ಸೈನ್ಸ್, ಟೆಕ್ನಾಲಜಿ, ಇಂಜಿನಿಯರಿಂಗ್ ಹಾಗೆ ಮ್ಯಾಥಮೆಟಿಕ್ಸ್. ಹೆಚ್ಚಿನ ವಿದ್ಯಾರ್ಥಿಗಳು ಈಗ ಯುರೋಪಿಯನ್ ಸಂಸ್ಥೆಗಳಲ್ಲಿ ಅಧ್ಯಯನ ಮಾಡೋದಕ್ಕೆ ನಿರ್ಧಾರ ಮಾಡ್ತಾ ಇದ್ದಾರೆ. ಸಾಮೂಹಿಕ ವಲಸೆಯಿಂದಾಗಿ ಒಂದು ವರ್ಷದಲ್ಲಿ 13 ಲಕ್ಷ ಜನರು ವಿದೇಶಕ್ಕೆ ಹೋಗ್ತಾ ಇದ್ರೆ ಯಾವುದೇ ಸರ್ಕಾರ ಆದರೂ ಕಳವಳಗೊಳ್ಳುತ್ತೆ. 2024ರಲ್ಲಿ 13 ಲಕ್ಷ ವಿದ್ಯಾರ್ಥಿಗಳು ವಿದೇಶಕ್ಕೆ ಅಧ್ಯಯನ ಮಾಡೋದಕ್ಕೆ ಹೋದ್ರು. ವಿದೇಶಕ್ಕೆ ಹೋಗುವಂಥ ಕಾಯಿಲೆ ನಮ್ಮ ಯುವಕರಲ್ಲಿ ಶುರುವಾಗಿದೆ ಅಂತ ಉಪರಾಷ್ಟ್ರಪತಿ ಧನಕರ್ ಹೇಳಿದ್ರು. ಆ 13 ಲಕ್ಷ ವಿದ್ಯಾರ್ಥಿಗಳು ಇಲ್ಲೇ ಉಳ್ಕೊಂಡಿದ್ರೆ ಅವ್ರ ಭವಿಷ್ಯ ಉಜ್ವಲವಾಗಿರ್ತಿತ್ತಂತೆ. ಆದರೆ ಅವರಾಗಲಿ ಅಥವಾ ಬೇರೆ ಯಾವುದೇ ರಾಜಕೀಯ ನಾಯಕರಾಗಲಿ ಅಥವಾ ರಾಜಕೀಯ ಪಕ್ಷ ಆಗಲಿ ನಮ್ಮ ಶಿಕ್ಷಣ ವ್ಯವಸ್ಥೆ ವಿಫಲತೆ ಬಗ್ಗೆ ಮಾತಾಡೋದಿಲ್ಲ. ನಮ್ಮ ಶಿಕ್ಷಣ ವ್ಯವಸ್ಥೆ ಸರಿ ಇಲ್ಲದ್ರಿಂದಲೇ ಹೆಚ್ಚಿನ ವಿದ್ಯಾರ್ಥಿಗಳು ಹೊರಗೆ ಹೋಗ್ತಾ ಇದ್ದಾರೆ ಅಂತ ಒಪ್ಪೋದಕ್ಕೆ ಅವ್ರು ರೆಡಿ ಇಲ್ಲ. ಅವರೆಲ್ಲ ಇಲ್ಲಿ ಅವಕಾಶಗಳು ಸಿಗದ ಕಾರಣಕ್ಕೇ ಹೋಗ್ತಾ ಇದ್ದಾರೆ. ಮೊದಲ ಕಾರಣ ಭಾರತದ ಅನೇಕ ವಿಶ್ವವಿದ್ಯಾಲಯಗಳು ಮತ್ತು ಕಾಲೇಜುಗಳಲ್ಲಿ ಮೂಲ ಸೌಕರ್ಯ ಮತ್ತು ಸಂಪನ್ಮೂಲಗಳ ಕೊರತೆ ಇದೆ. ನಮ್ಮ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ವಿದ್ಯಾರ್ಥಿಗಳು ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಪಡೆಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಳೆಯ ಪಠ್ಯಕ್ರಮ, ಹಳೆಯ ಬೋಧನಾ ವಿಧಾನಗಳು, ಜಾಗತಿಕ ಮಾನದಂಡಗಳ ಪ್ರಕಾರ ವಿದ್ಯಾರ್ಥಿಗಳನ್ನ ತಯಾರು ಮಾಡೋದಕ್ಕೆ ಸಾಧ್ಯವಾಗದಂತಹ ಸೀಮಿತ ಸಂಶೋಧನಾ ಸೌಲಭ್ಯದಿಂದ ಅವು ನಿರುಪಯುಕ್ತವಾಗ್ತಾ ಇವೆ. 2 ದಶಕಗಳ ಹಿಂದೆ ಕೆನಡಾ ಮತ್ತು ಆಸ್ಟ್ರೇಲಿಯಾದಂಥ ಪಾಶ್ಚಿಮಾತ್ಯ ದೇಶಗಳು ವಿದೇಶಿ ವಿದ್ಯಾರ್ಥಿಗಳನ್ನು ತಮ್ಮ ದೇಶಕ್ಕೆ ಸೆಳೀತಾ ಇದ್ವು. ಆ ಸಮಯದಲ್ಲಿ ಆ ದೇಶಗಳಿಗೆ ಹೆಚ್ಚು ಕೌಶಲ್ಯಪೂರ್ಣ ಕೆಲಸಗಾರರ ಅಗತ್ಯ ಇತ್ತು ಮತ್ತು ಭಾರತದಂತಹ ದೇಶಗಳು ಆ ಅಗತ್ಯವನ್ನು ಪೂರೈಸಿದ್ವು. ನಮ್ಮ ವಿದ್ಯಾರ್ಥಿಗಳು ಅದನ್ನು ಪೂರೈಸಿದ್ರು. ಅಲ್ಲಿ ಕಡೆಗೆ ಅಲ್ಲೇ ಉದ್ಯೋಗ ಕೂಡ ನಿಂತರು, ಉದ್ಯಮವನ್ನು ಸ್ಥಾಪಿಸಿದ್ರು, ಅಲ್ಲಿಯ ಮನೆಗಳನ್ನು ಖರೀದಿ ಮಾಡಿದ್ರು ಮತ್ತು ಸ್ಥಳೀಯ ಆರ್ಥಿಕತೆಯನ್ನು ಹೆಚ್ಚಿಸಿದ್ರು. ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳು ತಮ್ಮ ಆರ್ಥಿಕತೆಗೆ $37 ಬಿಲಿಯನ್ ಕೊಡುಗೆಯನ್ನು ನೀಡಿದ್ದಾರೆ ಅಂತ ಕೆನಡಾ ಅಂದಾಜಿಸಿದೆ. ಈ ದೇಶಗಳು ನಮ್ಮನ್ನು ಕರೀತಾ ಇರೋದು ನಮಗೋಸ್ಕರ ಅಲ್ಲ, ಬದಲಿಗೆ ತಮ್ಮ ಸ್ವಂತ ಲಾಭಕ್ಕಾಗಿ ಅವು ಕರೀತಾ ಇವೆ. ಆಸ್ಟ್ರೇಲಿಯಾದಲ್ಲಿಯೂ ಕೂಡ ಪ್ರತಿಭಾನ್ವಿತರು ಕೌಶಲ್ಯಪೂರ್ಣ ಕಾರ್ಮಿಕರ ಕೊರತೆಯನ್ನು ತುಂಬುತ್ತಾ ಇದ್ರು. ಭಾರತದ ಪ್ರಾಮುಖ್ಯತೆ ಆಗ ಹೆಚ್ಚಾಗಿತ್ತು, ಆದರೆ ಈಗ ಅದು ಕ್ಷೀಣಿಸ್ತಾ ಇದೆ. ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳ ಕೊಡುಗೆಯನ್ನು ನಿರ್ಲಕ್ಷ್ಯ ಮಾಡಲಾಗ್ತಾ ಇದೆ. ಇದಕ್ಕೆ ರಾಜಕೀಯ ಮತ್ತು ಸಾಮಾಜಿಕ ಕಾರಣಗಳಿವೆ. ಇವತ್ತು ಭಾರತೀಯ ವಿದ್ಯಾರ್ಥಿಗಳು ಕೆನಡಾ, ಇಂಗ್ಲೆಂಡ್, ಆಸ್ಟ್ರೇಲಿಯಾ ಮತ್ತು ಇತರ ಪ್ರಮುಖ ಅಧ್ಯಯನ ತಾಣಗಳ ಬದಲಾಗ್ತಾ ಇರುವಂತಹ ವಲಸೆ ನೀತಿಗಳಲ್ಲಿ ಸಿಕ್ಕಾಕೊಂಡಿದ್ದಾರೆ. ಕೆನಡಾ ಸರ್ಕಾರ ಸಣ್ಣ ಮತ್ತು ಕಡಿಮೆ ಪ್ರಸಿದ್ಧ ಕಾಲೇಜುಗಳನ್ನು ಗುರಿಯಾಗಿಸಿಕೊಂಡಿದೆ. ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳನ್ನು ಶೋಷಣೆ ಮಾಡೋದಕ್ಕೆ ಅಂತಾನೆ ಇರುವಂಥ ಕಾಲೇಜುಗಳವು. ಆದರೆ ಕೆನಡಾ ಸರ್ಕಾರ ಅವುಗಳನ್ನು ಮೊದಲೇ ಯಾಕೆ ನಿಲ್ಲಿಸಲಿಲ್ಲ? ಅವುಗಳನ್ನು ಇಷ್ಟು ವರ್ಷಗಳ ಕಾಲ ಹೇಗೆ ಉಳಿಸ್ಕೊಳ್ಳಲಾಗಿತ್ತು? ಈಗ ಹೊಸ ನಿಯಮಗಳನ್ನು ತರಲಾಗಿದೆ. ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳಿಗೆ ಅನುಮತಿ ಕೊಡುವಂಥ ಪ್ರಮಾಣದಲ್ಲಿ 35% ಕುಸಿತ ಆಗಿದೆ. ಸ್ನಾತಕೋತ್ತರ ಪದವಿಯನ್ನು ಪಡಿಬಹುದು, ಆದರೆ ಕೆಲಸ ಮಾಡೋದಕ್ಕೆ ಅನುಮತಿ ಇರೋದಿಲ್ಲ. ಟೊರೊಂಟೊ ಮತ್ತು ವ್ಯಾಂಕೋವರ್ನಂತಹ ನಗರಗಳಲ್ಲಿ ಹೆಚ್ಚಿನ ಸಂಖ್ಯೆಯ ಭಾರತೀಯ ವಿದ್ಯಾರ್ಥಿಗಳು ವಸತಿ ಬಿಕ್ಕಟ್ಟನ್ನು ಎದುರಿಸ್ತಾ ಇದ್ದಾರೆ. ಯಾಕಂತಂದರೆ ಎಲ್ಲ ವಿದ್ಯಾರ್ಥಿಗಳಿಗೆ ಅಗ್ಗದ ದರದಲ್ಲಿ ವಸತಿ ಸಿಕ್ಕಿರೋದಕ್ಕೆ ಸ್ಥಳೀಯರು ಅಸಮಾಧಾನಗೊಂಡಿದ್ದಾರೆ, ಬೀದಿಗಿಳಿದು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಕೆನಡಾ ಸರ್ಕಾರ ಈ ಒತ್ತಡದಿಂದಾಗಿ ತನ್ನ ವಲಸೆ ನೀತಿಯನ್ನು ಈಗ ಬಿಗಿಗೊಳಿಸಿದೆ. ಈಗ ಕೆನಡಾ ಬಗ್ಗೆ ಕನಸು ಕಾಣ್ತಾ ಇದ್ದವರು ಯೋಚನೆ ಮಾಡೋ ಹಾಗಾಗಿದೆ. ಈಗಾಗಲೇ ಕೆನಡಾದಲ್ಲಿರೋರು ಸಿಕ್ಕಿಬಿದ್ದಿದ್ದಾರೆ. ಇಂಗ್ಲೆಂಡ್ ಕಾರ್ಮಿಕರ ಅಗತ್ಯ ಮತ್ತು ವಿದೇಶಿಯ ರಾಜಕೀಯ ಒತ್ತಡದ ನಡುವೆ ಸಮತೋಲನ ಸೃಷ್ಟಿ ಮಾಡೋದಕ್ಕೆ ಯತ್ನಿಸ್ತಾ ಇದೆ. ಆದ್ದರಿಂದ ಭಾರತೀಯ ವಿದ್ಯಾರ್ಥಿಗಳ ಮೇಲೂ ಕೂಡ ಒತ್ತಡ ಇದೆ. ಈಗ
ಇಂಗ್ಲೆಂಡ್ ಈಗ ವೃತ್ತಿ ಜೀವನದ ನಿರೀಕ್ಷೆಗಳಿಗೆ ಉತ್ತಮ ಆಯ್ಕೆಯಾಗಿದೆ ಅನ್ನುವಂಥ ಪ್ರಶ್ನೆ ಎದ್ದಿದೆ. ಯಾಕಂತಂದ್ರೆ ಕೆಲಸದ ವೀಸಾ ಸಿಗದೇ ಇದ್ರೆ ಅಧ್ಯಯನದ ನಂತರ ಏನು ಮಾಡೋದು ಅನ್ನುವಂಥ ಒಂದು ಪ್ರಶ್ನೆ ಬರುತ್ತೆ. ಅಮೆರಿಕದಲ್ಲಿ ಭಾರತೀಯ ವಿದ್ಯಾರ್ಥಿಗಳು ಪ್ರತಿ ವರ್ಷ ಅಲ್ಲಿನ ಆರ್ಥಿಕತೆಗೆ 14ರಿಂದ 15 ಬಿಲಿಯನ್ ಡಾಲರ್ ಕೊಡುಗೆಯನ್ನು ನೀಡ್ತಾರೆ. ಆದರೆ ಇಷ್ಟೊಂದು ಹಣವನ್ನು ಖರ್ಚು ಮಾಡಿದ ನಂತರ ಕೂಡ ಅವ್ರ ಪಾಲಿಗೆ ಪರಿಸ್ಥಿತಿಯಲ್ಲಿ ಉತ್ತಮವಾಗಿಲ್ಲ. H1B ವೀಸಾ ಸಿಗದೇ ಇದ್ರೆ ಭಾರತಕ್ಕೆ ಹೇಗೆ ಹಿಂತಿರುಗೋದು, ಮಾಡಿದಂಥ ಸಾಲವನ್ನು ಹೇಗೆ ತೀರಿಸೋದು ಅನ್ನುವಂಥ ಪ್ರಶ್ನೆ ಅವರನ್ನು ಕಾಡ್ತಾ ಇದೆ. ಅವರಿಗೆ ಅಮೆರಿಕದಲ್ಲಿನ ಕೆಲಸ ಈ ಸಾಲ ತೀರಿಸೋದಕ್ಕಾಗಿ ಅಗತ್ಯ ಇರುತ್ತೆ. ಇದರ ಜೊತೆಗೆ ಪಾಶ್ಚಿಮಾತ್ಯ ದೇಶಗಳಲ್ಲಿ ಭಾರತೀಯರ ವಿರುದ್ಧ ದ್ವೇಷಾಪರಾಧಗಳು ಮತ್ತು ಜನಾಂಗೀಯ ದಾಳಿ ಹೆಚ್ಚಳದ ಬಗ್ಗೆಯೂ ಕೂಡ ಯೋಚನೆ ಮಾಡಬೇಕಾಗಿದೆ. ಇದಕ್ಕಾಗಿ ಮೊದಲು ವಿಶ್ವವಿದ್ಯಾಲಯದ ಗುಣಮಟ್ಟವನ್ನು ಪರಿಶೀಲಿಸಬೇಕಾಗತ್ತೆ. ಎಷ್ಟೋ ಅಪರಿಚಿತ ವಿಶ್ವವಿದ್ಯಾಲಯಗಳು ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳನ್ನು ಶೋಷಿಸ್ತಾ ಇವೆ. ಅವು ಪದವಿ ಹೆಸರಿನಲ್ಲಿ ಡಿಪ್ಲೊಮಾವನ್ನು ನೀಡುತ್ತವೆ, ಅದರ ನಂತರ ಉದ್ಯೋಗಾವಕಾಶ ಇರೋದಿಲ್ಲ. ದೊಡ್ಡ ಮೋಸ ನಡೆದು ಹೋಗಿರುತ್ತೆ. ತಮ್ಮ ಪ್ರತಿಭೆ ಏನು, ಮಾರುಕಟ್ಟೆಯಲ್ಲಿ ಯಾವುದಕ್ಕೆ ಬೇಡಿಕೆ ಇದೆ ಅನ್ನೋದನ್ನೆಲ್ಲ ವಿದ್ಯಾರ್ಥಿಗಳು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಮೊದಲು ನ್ಯೂಜಿಲೆಂಡ್ ಸ್ನಾತಕೋತ್ತರ ಡಿಪ್ಲೊಮಾದಿಂದ ಸ್ನಾತಕೋತ್ತರ ಪದವಿವರೆಗೂ ವಿದ್ಯಾರ್ಥಿಗಳಿಗೆ ಅವಕಾಶವನ್ನು ನೀಡುತ್ತೆ. ಅಧ್ಯಯನದ ನಂತರದ ಕೆಲಸದ ವೀಸಾವನ್ನು ತೆಗೆದುಕೊಳ್ಳೋದಕ್ಕೆ ಅಲ್ಲಿ ಅವಕಾಶ ಇದೆ. ಜರ್ಮನಿ ಕೂಡ ಈಗ ಒಂದು ತೆರೆದ ಬಾಗಿಲಾಗಿದೆ. ಜರ್ಮನಿಯಲ್ಲಿ ಕೌಶಲ್ಯಪೂರ್ಣ ಕೆಲಸಗಾರರಿಗೆ ಹೆಚ್ಚಿನ ಬೇಡಿಕೆ ಇದೆ. ವಾರ್ಷಿಕ ಸುಮಾರು 90,000 ಕೌಶಲ್ಯಪೂರ್ಣ ಭಾರತೀಯ ಕೆಲಸಗಾರರ ವೀಸಾಗಳನ್ನು ಅದು ನೀಡುತ್ತೆ. ಆಯ್ಕೆಯಲ್ಲಿ ಎಚ್ಚರ ವಹಿಸೋದೇ ಈಗ ಬಹಳ ದೊಡ್ಡ ಹಂತ. ಸರ್ಕಾರ ಏನಾದರೂ ಮಾಡಬಹುದು ಅಂತ ಕಾಯೋದಕ್ಕಿಂತ ಹೆಚ್ಚಾಗಿ ನಾವೇ ಎಚ್ಚರ ವಹಿಸೋದು ಈಗ ಬಹಳ ಅಗತ್ಯ ಇದೆ. ಇದೇ ಈ ಹೊತ್ತಿನ ಸ್ಪೆಷಲ್. ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ.